ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡುವ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೂಲವ್ಯಾಧಿ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ಆಗುವಂತಹ ವ್ಯಾಧಿ ಬಗ್ಗೆ ತಿಳಿದುಕೊಳ್ಳುವ ಮತ್ತು ಇದರ ಔಷಧಿ ಬಗ್ಗೆ ತಿಳಿದುಕೊಳ್ಳುವ. ಇದರಲ್ಲಿ ಮುಖ್ಯವಾದ ಪೈಲ್ಸ್ ಅಲ್ಲಿ ಎರಡು ತರ ಪೈಲ್ಸ್ ಇದೆ, ಬ್ಲೀಡಿಂಗ್ ಪೈಲ್ಸ್ ಮತ್ತು ನಾನ್ ಬ್ಲೀಡಿಂಗ್ ಪೈಲ್ಸ್ ಅಂತ. ಬ್ಲೀಡಿಂಗ್ ಪೈಲ್ಸ್ ಅಂದ್ರೆ ರಕ್ತಸ್ರಾವವಾಗುವುದು. ಇದನ್ನು ಆಯುರ್ವೇದದಲ್ಲಿ ರಕ್ತ ಹರ್ಷ ಅಂತ ಕರೀತಾರೆ. ಈ ರಕ್ತ ಹರ್ಷಕ್ಕೆ ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಔಷಧಿ ಯಾವುದು ಮತ್ತು ಅದರ ಪ್ರಿಪ್ರೇಷನ್ಸ್ ಯಾವುದು ಮತ್ತು ಎಷ್ಟು ಮಾತ್ರೆಯಲ್ಲಿ ನಾವು ಅದನ್ನು ತೆಗೆದುಕೊಳ್ಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ರಕ್ತ ಹರ್ಷಕ್ಕೆ ಅಂತೇಳಿದ್ರೆ ಬ್ಲೀಡಿಂಗ್ ಪೈಲ್ಸ್ಗೆ ಕಾರಣ ಏನಂತೇಳಿದ್ರೆ ಅತಿ ಕಟು ಆಹಾರ ತಿನ್ನುವುದು ಅಂತೇಳಿದ್ರೆ ತುಂಬ ಖಾರವಾದ ಆಹಾರವನ್ನು ತಿನ್ನುವುದು, ಅತಿ ಆಮ್ಲ ಆಹಾರ ತಿನ್ನುವುದು, ಅತಿ ಲವಣ ಆಹಾರ ತಿನ್ನುವುದು ಅಂತೇಳಿದ್ರೆ ತುಂಬ ಉಪ್ಪಿನಿಂದ ಕೂಡಿದ ಆಹಾರವನ್ನು ತಿನ್ನುವುದು. ಅದೇ ಥರ ಮದ್ಯಪಾನ ಮಾಡುವುದು, ತುಂಬ ಅತಿಯಾಗಿ ಮದ್ಯಪಾನ ಮಾಡುವುದು ಮತ್ತು ಮಲಬದ್ಧತೆಯಿಂದಾಗಿ ಕಾನ್ಸ್ಟಿಪೇಷನ್ ಇದ್ದ ಜನರಲ್ಲಿ ಈ ರಕ್ತ ಹರ್ಷಸ್ ಕಂಡು ಬರ್ತದೆ. ಅದೇ ತರ ದೀರ್ಘಕಾಲವಾಗಿ ಕುಳಿತುಕೊಂಡು ಮಾಡುವ ಕೆಲಸವಿದ್ದಲ್ಲಿ, ಅದೇ ತರ ವೇಗಧಾರಣೆ ಅಂತ ಹೇಳಿದ್ರೆ ಮಲಮೂತ್ರವನ್ನು ತಡೆದಿಟ್ಟುಕೊಳ್ಳುವುದು, ಈ ತರ ಅಭ್ಯಾಸ ಇದ್ದವರಿಗೆ ರಕ್ತ ಹರ್ಷ ಬರ್ತದೆ. ರಕ್ತ ಹರ್ಷ ಅಂತ ಹೇಳಿದ್ರೆ ಬ್ಲೀಡಿಂಗ್ ಪೈಲ್ಸ್. ರಕ್ತ ಹರ್ಷ ರೋಗದಲ್ಲಿ ಮುಖ್ಯವಾದ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಮಲ ವಿಸರ್ಜನೆ ವೇಳೆ ಶುದ್ಧವಾದ ರಕ್ತಸ್ರಾವವಾಗ್ತದೆ. ಗುದದ್ವಾರದ ಮೂಲಕ ರಕ್ತಸ್ರಾವವಾಗುವುದು ಮತ್ತು ಗುದದ್ವಾರದಲ್ಲಿ ಮಾಂಸಪಿಂಡ ತರ ಗೋಚರವಾಗ್ತದೆ. ಗುದದ್ವಾರ ಭಾಗದಲ್ಲಿ ದಾಹ ಆಗ್ತದೆ ಅಂತ ಹೇಳಿದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ. ಅದೇ ತರ ಸುಸ್ತು, ದೌರ್ಬಲ್ಯವಾಗ್ತದೆ. ರಕ್ತ ಹರ್ಷ ರೋಗದಲ್ಲಿ ಚಿಕಿತ್ಸೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಇದು ರಕ್ತಪಿತ್ತ ದೋಷದಿಂದ ಆಗುವುದರಿಂದ ಇದು ರಕ್ತಪಿತ್ತ ಶಾಮಕ ಔಷಧಿಗಳು ಉತ್ತಮ ಕೆಲಸ ಮಾಡ್ತದೆ. ಅದರಿಂದ ಆಯುರ್ವೇದದಲ್ಲಿ ಒಂದು ಉತ್ತಮವಾದ ಅದ್ಭುತವಾದ ಔಷಧಿ ಹೇಳಿದರೆ ಅದು ಯಾವುದಂತ ಹೇಳಿದ್ರೆ ಉಷಿರ. ಆಯುರ್ವೇದದಲ್ಲಿ ಹೇಳಿರುವ ರಕ್ತ ಹರ್ಷಸಿಗೆ ಉತ್ತಮವಾದ ಔಷಧಿ ಅಂತ ಹೇಳಿದ್ರೆ ಉಷಿರ. ಇದು ರಕ್ತ ಮತ್ತು ಪಿತ್ತ ಶಾಮಕ ಮತ್ತು ಶೀತವೀರ್ಯದಿಂದಾಗಿ ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳಿದ್ರೆ ರಕ್ತ ಹರ್ಷ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತದೆ. ನೋಡಿ ವೀಕ್ಷಕರೇ, ಉಷಿರ ಅಂತ ಹೇಳಿದ್ರೆ ಈ ತರ ಬರ್ತದೆ. ಇದನ್ನು ನಾವು ಕನ್ನಡದಲ್ಲಿ ಲಾಮಂಚ, ಮಡಿವಾಳ, ಸಜ್ಜೆ ಹುಲ್ಲು, ರಾಮಂಚ ಮತ್ತು ಕಾಡು ಕರಿದಪ್ಪು ಅಂತ ಕರೀತೇವೆ. ಇದು ತುಂಬ ಶೀತವೀರ್ಯವಾಗಿದೆ ಮತ್ತು ಟೇಸ್ಟ್ ಇದರದ್ದು ಕಹಿ ಮತ್ತು ಸಿಹಿಯಾಗಿದೆ. ಇದು ದೇಹಕ್ಕೆ ತುಂಬ ತಂಪನ್ನು ಕೊಡ್ತದೆ. ಈ ಮೂಲವ್ಯಾಧಿ ನಮ್ಮದು ರಕ್ತ ಮತ್ತು ಪಿತ್ತ ದೋಷದಿಂದ ಬರುವುದರಿಂದ ಇದು ಶೀತವೀರ್ಯ ಆಗಿರುವುದರಿಂದ ತುಂಬ ಉಪಯುಕ್ತವಾಗಿದೆ. ಈ ಬ್ಲೀಡಿಂಗ್ ಪೈಲ್ಸ್ನಲ್ಲಿ ಇದು ರಕ್ತಸ್ರಾವವಾಗುವ ಮೂಲವ್ಯಾಧಿಯಲ್ಲಿ ತುಂಬ ಉಪಯುಕ್ತವಾಗಿದೆ. ಮತ್ತು ಇದು ಹುಲ್ಲಿನ ಬೇರು, ಈ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಮತ್ತು ಇದು ಹುಲ್ಲಿನ ಬೇರಿನ ಪಾರ್ಟ್ ಮಾತ್ರ ನಾವು ಔಷಧಿಗಾಗಿ ಉಪಯೋಗಿಸಬಹುದಾಗಿದೆ. ಇದು ಬೇರೆ ಹುಲ್ಲು ಪರಿಮಳವಾಗಿದ್ದರೆ ಇದರಲ್ಲಿ ಈ ಲವಂಚ ಅಂತೇಳಿ ಉಷಿರದಲ್ಲಿ ಹುಲ್ಲಿನ ಬೇರು ಪರಿಮಳಯುಕ್ತವಾಗಿದೆ. ಇದು ಔಷಧಿಗಾಗಿ ಉಪಯೋಗಿಸುವ ಪಾರ್ಟ್ ಆಗಿದೆ. ಇದರ ಪ್ರಿಪರೇಷನ್ಸ್ ಯಾವುದಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡುವ. ಉಷಿರದ ಮನೆಯಲ್ಲಿ ಮಾಡಿಕೊಳ್ಳುವ ಪ್ರಿಪ್ರೇಷನ್ಸ್ ಯಾವುದಲ್ಲ ಅಂತ ಹೇಳಿದ್ರೆ ಉಷಿರ ಕ್ವಾತ ಅಂತ ಹೇಳಿದ್ರೆ ಉಷಿರ ಕಷಾಯ, ಅದೇ ತರ ಉಷಿರ ಚೂರ್ಣ, ಫೈನ್ ಪೌಡರ್ ಆಫ್ ಉಷಿರ, ಮತ್ತೊಂದು ಉಷಿರ ಹಿಮ. ಇದನ್ನು ಹೇಗೆ ಮಾಡುವುದಂತ ನೋಡುವ. ವೀಕ್ಷಕರೇ, ಉಷಿರ ಕ್ವಾತ ಮಾಡುವುದು ಹೇಗೆ ಅಂತ ಹೇಳಿದ್ರೆ ನಾವು 20 ಗ್ರಾಮಿನಷ್ಟು ಉಷಿರ ಬೇರನ್ನು ತೆಗೆದುಕೊಳ್ಬೇಕು. ಇದನ್ನು ನಾವು ಉಷಿರ ಬೇರನ್ನು ಈ ತರ ನಾವು ಕಲ್ವ ಯಂತ್ರದಲ್ಲಿ ಕುಟ್ಟಿ ಒರಟು ಆದ ಚೂರ್ಣವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೋರ್ಸ್ ಪೌಡರ್ ಅಂತ ಹೇಳ್ತೀವಲ್ಲ ಆ ತರ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ತರ ಒರಟಾದ ಪೌಡರನ್ನು ಮಾಡ್ಕೊಳ್ಬೇಕು. ಇದು ನಾವು 20 ಗ್ರಾಮಿನಷ್ಟು ತಗೊಳ್ಬೇಕು. 20 ಗ್ರಾಮಿಗೆ 200 ml ನೀರು ಹಾಕ್ಕೊಳ್ಬೇಕು ಮತ್ತು ಮೈಲ್ಡ್ ಫೈರಲ್ಲಿ ನಾವು ಇದನ್ನು ಕುದಿಸ್ಬೇಕು. ನಂತರ ಇದು ಕಾಲ ಅಂಶ ಕೀಳಿಸ್ಬೇಕು ಅಂತ ಹೇಳಿದ್ರೆ ಸಾಧಾರಣ 50 ml ಅಷ್ಟು ಉಳಿತದೆ. ಆ 50 ml ಕಷಾಯವನ್ನು ಸೋಸಿಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ 25 ml ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು. ಇದನ್ನು ನಾವು 10 ದಿನಗಳ ಕಾಲ ಮಾಡಬೇಕಾಗ್ತದೆ. ರಕ್ತಸ್ರಾವವಾಗಿರುವ ಮೂಲವ್ಯಾಧಿಯಲ್ಲಿ ಬಹಳ ಉತ್ತಮವಾಗಿದೆ. ರಕ್ತ ಹರ್ಷ ಅಂತ ಹೇಳ್ತೇವಲ್ಲ ಮೂಲವ್ಯಾಧಿ,
ಮೂಲವೇದಿಯಲ್ಲಿ ರಕ್ತಸ್ರಾವವಾಗುವುದನ್ನು ನಾವು ಈ ಔಷಧಿ ಮೂಲಕ ಗುಣಪಡಿಸಬಹುದಾಗಿದೆ. 10 ದಿನಗಳ ಕಾಲ ಮಾಡಿಕೊಂಡು ಬರಬೇಕಾಗ್ತದೆ. ಉಸಿರ ಫಾಂಟ ಮಾಡೋದು ಹೇಗಂತ ಹೇಳಿದರೆ, ಈ ಥರ 10 ಗ್ರಾಮಿನಷ್ಟು ಉಸಿರ ಬೇರನ್ನು ತೆಗೆದುಕೊಂಡು ನಾವು ಈ ಥರ ಒರಟಾದ ಚೂರ್ಣ ಮಾಡ್ಕೊಳ್ಬೇಕು. ಇದನ್ನು 200 ml ನೀರಿನಲ್ಲಿ 1 ದಿನ ಮುಂಚೆ ರಾತ್ರಿಯಲ್ಲಿ ನಾವು ನೆನೆಸಿಡಬೇಕಾಗ್ತದೆ. 200 ml ನೀರಿನಲ್ಲಿ ಹಾಕಿ ನೆನೆಸಿಡಬೇಕು. ಮಾರನೇ ದಿನ ಬೆಳಗ್ಗೆ ಇದನ್ನು ಸೋಸಿ ಆ 200 ml ನೀರನ್ನು ಬರೀ ಹೊಟ್ಟೆಗೆ ಅಂತ ಹೇಳಿದರೆ ಯಾವುದೇ ಆಹಾರ ತಿನ್ನದೆ ಕುಡಿಯಬೇಕಾಗ್ತದೆ. ಅದನ್ನು 10 ದಿವಸಗಳ ಕಾಲ ಮಾಡಬೇಕಾಗ್ತದೆ. ಇದು ಉಸಿರ ಫಾಂಟ. ಇದು ಕೂಡ ಮೂಲವ್ಯಾಧಿಯಲ್ಲಿ, ರಕ್ತಸ್ರಾವ ಮೂಲವ್ಯಾಧಿಯಲ್ಲಿ ತುಂಬ ಉಪಯುಕ್ತವಾಗಿದೆ. ನೋಡಿ ವೀಕ್ಷಕರೇ, ಉಸಿರ ಚೂರ್ಣ ಅಂತೇಳಿದರೆ ಫೈನ್ ಪೌಡರ್ ಆಫ್ ಉಸಿರ ಈ ಥರ ಬರ್ತದೆ. ಇದನ್ನು ನಾವು 3 ಗ್ರಾಮಿನಷ್ಟು ತಣ್ಣೀರಿನಲ್ಲಿ, 1/4 ಲೋಟ ತಣ್ಣೀರಿನಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಮತ್ತು ರಾತ್ರಿಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. 10 ದಿನಗಳ ಕಾಲ ಕುಡಿಬೇಕು. ಇದು ಕೂಡ ರಕ್ತಹರ್ಷಸ್ನಲ್ಲಿ ಬಹಳ ಉಪಯುಕ್ತವಾಗಿದೆ. ಇದನ್ನು ನಾವು 10 ದಿನಗಳ ಕಾಲ ಮಾಡಿ ಕುಡಿಬೇಕಾಗ್ತದೆ. ನೋಡಿ ವೀಕ್ಷಕರೇ, ಉಸಿರ ಕ್ವಾತ ಅಥವಾ ಉಸಿರ ಚೂರ್ಣ ಅಥವಾ ಉಸಿರ ಫಾಂಟ, ಇವುಗಳ 3ರಲ್ಲಿ ಯಾವುದಾದ್ರು ಒಂದನ್ನು ಮಾತ್ರ ನಾವು 10 ದಿನಗಳ ಕಾಲ ಉಪಯೋಗಿಸ್ತಾ ಬಂದರೆ ರಕ್ತಸ್ರಾವ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ನಮಸ್ಕಾರ.